ನಾವು ಹೇಳ್ತಾ ಇದ್ದೀವಿ, ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಎಸ್ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಗೌರವ ಬರುತ್ತೆ. ಇವತ್ತು ಪ್ರಜ್ಞಾವಂತ ಮತದಾರರು ಕೇಳ್ತಾರೆ, ಬಿ ಜೆ ಪಿಯಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ, ನಮಗೆ ಅಪಮಾನ ಆಗುತ್ತೆ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಕಚ್ಚಾಡ್ತೀರಿ ಅಂತ ಕೇಳ್ತಾರೆ. ಕಾರ್ಯಕರ್ತರ ಮುಖಂಡರಿಗೆ ನೋವಾಗಿದೆ. ನಾವು ಹೇಳಿದ್ದೀವಿ, ಏನಿದ್ರು ನಿಮ್ಮ ಸಮಸ್ಯೆ ದಾರಿಲಿ ಬೀದಿಲ್ಲಲ್ಲ, ಹೋಗ್ರಿ ಹೈಕಮಾಂಡ್ ಭೇಟಿ ಮಾಡಿರಿ, ಹೇಳ್ಬೇಕಲ್ಲ. ನಾಲ್ಕು ಕೋಡೆ ಮಧ್ಯೆ ಏನು ದಾರಿಲಿ ಬೀದಿಲಿ ಮಾತಾಡಿದೀನಿ ನಿಮ್ಮ ಅಜೆಂಡನ. ನಾವು ಹೇಳ್ತಾ ಇದ್ದೀವಿ, ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಲೋಕಲ್ ಬಾಡಿ ಸೆಲೆಕ್ಷನ್ನು ಗೆಲ್ತೀವಿ. ಮುಂಬರುವ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ. ಮುಂದೆ ಅವ್ರ ನೇತೃತ್ವ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತಂತ ವಿಶ್ವಾಸ ನನಗಲ್ಲ, ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ, ಕಾರ್ಯಕರ್ತರ ಮುಖಂಡರಿಗೆ 100ಕ್ಕೆ 100 ವಿಶ್ವಾಸ ಇದೆ. ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ, ನಾಯಿ ನರಿಗಳಂತ ಕಾಂಗ್ರೆಸ್ಸರು ಕಚ್ಚಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಹೋರಾಟ ಮಾಡ್ರಪ್ಪ ಭಿನ್ನಮತೀಯರೇ, ಹೋರಾಟ ಮಾಡಿರಿ, ನಿಮ್ಮ ತಾಕತ್ತು ಅಲ್ಲಿ ತೋರಿಸ್ರಿ. ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಾಟಕ ಮಾಡ್ತೀರಾ? ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ನೀವು, ಕುಟುಂಬ ರಾಜಕಾರಣಿಗಳು ನೀವು. ಇವ್ರು ಯಾರಾಗದಾರಲ್ಲ 5-6 ಜನ, ಕೆಲವರು ಸುಣ್ಣಾಗಿದ್ದಾರೆ, ಇನ್ನು ಕೆಲವರು ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು. ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಏನಿದ್ರೆ ಗೊತ್ತಿಲ್ವಾ? ಭಾಳ ಸತ್ಯಹರಿಶ್ಚಂದ್ರ ಮಕ್ಕಳು ಇವೆಲ್ಲ. ನಾಚಿಕೋಬೇಕು ನಿಮಗೆ. ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಾದ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.